ನಮಸ್ಕಾರ ವಿದ್ಯಾರ್ಥಿಗಳೇ. 7ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ 2 ಅದರಲ್ಲಿ 12ನೇ ಅಧ್ಯಯನ ಸಮಮಿತಿ. ಈಗಾಗಲೇ ನಾವು 12.1 12.2 ಏನಪ್ಪ ಅಂದರೆ ಮೊದಲಿನ ಒಂದು ವಿಡಿಯೋಗಳಲ್ಲಿ ಏನಪ್ಪ ಅಂತಂದರೆ ಅಭ್ಯಾಸವನ್ನು ಬಿಡಿಸಿದ್ದೇವೆ. ಇವತ್ತೇನು ಮಾಡೋಣ ಅಂದರೆ ಅಭ್ಯಾಸ 12.3ಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಗೆ ಹೋಗೋಣ. ಬನ್ನಿ ಮಕ್ಕಳೇ, ಮೊದಲನೇ ಪ್ರಶ್ನೆಯನ್ನು ನೋಡ್ಕೋಣ. ನೋಡಿ ಇಲ್ಲಿ ಏನಿದೆ ಅಂತ ಹೇಳಿ, ಒಂದನೇ ಪ್ರಶ್ನೆ, ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ಯಾವುದಾದ್ರೂ ಎರಡು ಚಿತ್ರಗಳನ್ನು ಹೆಸರಿಸಿ ಅಂತಂದರೆ. ಅಂದರೆ ರೇಖಾ ಸಮಮಿತಿನೂ ಹೊಂದಿರಬೇಕು, ಆಮೇಲೆ ಏನಪ್ಪ ಅಂದರೆ ಪರಿಭ್ರಮಣ ಸಮಮಿತಿನೂ ಹೊಂದಿರಬೇಕು. ಅಂಥವ ಎರಡು ಚಿತ್ರಗಳ ಹೆಸರನ್ನು ಹೇಳಿ ಅಂತ ಹೇಳತ್ತಾರೆ. ಅರ್ಥ ಆಗತ್ತ ಮಕ್ಕಳೇ? ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ. ಈಗ ಉದಾಹರಣೆ ಹೇಳ್ಬೇಕಂತಂದರೆ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು ಯಾವ ರೀತಿ ಅಂತೇಳಿ. ಈಗ ಒಂದು ಚಿತ್ರವನ್ನು ತೆಗಿತೆ ನಾನು, ಹೌದಾ? ಒಂದು ಏನಪ್ಪ ಅಂದರೆ ಸಮಬಾಹು ತ್ರಿಭುಜ ಅಂತ ಅನ್ಕೋರಿ, ಹೌದಾ? ಅಥವಾ ಸಮದ್ವಿಬಾಹು ತ್ರಿಭುಜ ಅನ್ಕೋರಿ. ಇಲ್ಲಿ ಏನು ಮಾಡ್ತಾನಂದರೆ ಒಂದು ಸ್ಕೇಲ್ ತೊಗೊಂಡು ಮಧ್ಯ ರೇಖೆಯನ್ನು ಎಳ್ಕೋತೀನಿ, ಅಂದರೆ ಸಮಮಿತಿ, ಒಂದು ರೇಖಾ ಸಮಮಿತಿಯನ್ನು ಎಳೆದೆ. ಈ ರೀತಿ ರೇಖಾ ಸಮಮಿತಿನೂ ತೆಗಿಬೇಕು. ಆಮೇಲೆ ಪರಿಭ್ರಮಣ ಸಮಮಿತಿ ಕ್ರಮ ಅಂದರೆ ಅಭ್ಯಾಸ 12 ಏನಪ್ಪ ಅಂತಂದರೆ 12.2ರಲ್ಲಿ ಆ ಒಂದು ವಿಡಿಯೋದಲ್ಲಿ ಪರಿಭ್ರಮಣ ಕ್ರಮವನ್ನು ನಿಮಗೆ ಯಾವ ರೀತಿ ಅನ್ನೋದು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಓಕೆ, ಅಂದರೆ ಈ ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವಂಥ ಎರಡು ಚಿತ್ರಗಳನ್ನು ಹೆಸರು ಹೇಳಂತಂದಾರೋ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಪ್ರಶ್ನೆಯನ್ನು ನೋಡ್ಕೊಂಡಿರ ಅಂತ ಹೇಳ್ಬೋದು. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಏನೈತೆ ಅಂತಂದರೆ ಇಲ್ಲಿ ಕಂಡ್ಕೋಬೋದು. ಒಂದು ಸಮಬಾಹು ತ್ರಿಭುಜ, ಓಕೆ, ಆಮೇಲೆ ವೃತ್ತ. ಸಮದ್ವಿಬಾಹು ತ್ರಿಭುಜನೂ ಬರ್ತದೆ ರೇಖಾ ಸಮಮಿತಿ, ವೃತ್ತನೂ ಬರುತ್ತೆ ರೇಖಾ ಸಮಮಿತಿ, ಹೌದಾ? ಹಾಗಾದರೆ ಒಂದು ಸಮಬಾಹು ತ್ರಿಭುಜ, ಇನ್ನೊಂದು ಏನಪ್ಪ ಅಂದರೆ ವೃತ್ತ. ಇವು ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವಂಥ ಎರಡು ಚಿತ್ರಗಳಂತ ಹೇಳ್ಬೋದು. ಸಮಬಾಹು ತ್ರಿಭುಜ ಸುಮಾರು ಏನಪ್ಪ ಅಂದರೆ 3 ರೇಖಾ ಸಮಮಿತಿ ಹೊಂದಿದೆ, ಅದೇ ರೀತಿ 3 ಪರಿಭ್ರಮಣ ಏನಪ್ಪ ಅಂದರೆ ಕ್ರಮವನ್ನು ಹೊಂದಿದೆ. ನೆಕ್ಸ್ಟ್ ವೃತ್ತ ಅನಂತ, ಅಂದರೆ ಏನಪ್ಪ ಅಂತಂದರೆ ಸಮಮಿತಿ ರೇಖೆಗಳೂ ಅನಂತ. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ಪರಿಭ್ರಮಣ ಏನಪ್ಪ ಅಂದರೆ ಕ್ರಮನೂ ಅನಂತ, ಅಂದರೆ ಬಹಳ ಅದಾವ ಅಂತ ಅರ್ಥ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಂಡು ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ನೀವು. ಎರಡನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಸಾಧ್ಯವಾದಡೆ ಕರಡು ಚಿತ್ರಗಳನ್ನು ರಚಿಸಿ. ಹೌದಾ? ಮುಂದಿನವುಗಳಲ್ಲಿ ಮುಂದಿನ ಒಂದು ಪ್ರಶ್ನೆ ಕೊಟ್ಟಾರಲ್ಲ, ಏನು ಎರಡನೇ ಪ್ರಶ್ನೆ ಕೊಟ್ಟಾರೋ, ಮುಂದಿನವುಗಳಲ್ಲಿ ಸಾಧ್ಯವಾದಡೆ ಕರಡು ಚಿತ್ರಗಳನ್ನು ರಚಿಸಿ ಅಂತಂದರು. ಅದರ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ. ಕ್ರಮ 1 ಏನಪ್ಪ ಅಂದರೆ ಕ್ರಮ 1ಕ್ಕಿಂತ ಹೆಚ್ಚಿರುವ ರೇಖಾ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ತ್ರಿಭುಜ. ಅಂದರೆ ಪರಿಭ್ರಮಣ ಸಮಮಿತಿ ಅಂದರೆ ತಿರುಗಿಸಿದಾಗ ಎಷ್ಟೆಷ್ಟು ಡಿಗ್ರಿಗೆ ಸೇಮ್ ಟು ಸೇಮ್ ಏನಪ್ಪ ಅಂತಂದರೆ ತನ್ನ ಮೂಲ ಒಂದು ರೂಪವನ್ನು ಪಡ್ಕೋತದೆ ಅಂತೇಳಿ 12.2 ವಿಡಿಯೋದಲ್ಲಿ ತೆಗೆದು ನೋಡ್ಕೋಬೋದು ನೀವು, ಹೌದಾ? ಆ ಒಂದು ವಿಡಿಯೋದಲ್ಲಿ ತಿಳಿಸಿದೆ ನಾನು ನಿಮಗೆ. ಮೂಲ ರೂಪವನ್ನು ಪಡ್ಕೋತದೆ ಅನ್ನೋದು ಏನಪ್ಪ ಅಂತಂದರೆ ಮೊದಲು 2 ಪ್ರಶ್ನೆ ಅದಾವು, 1 ಮತ್ತು 2 ಪ್ರಶ್ನೆ ಇದ್ದು ಅಭ್ಯಾಸ 12.2ರಲ್ಲಿ. ಆ ಎರಡೂ ಪ್ರಶ್ನೆ ಒಳಗೆ ಸುಮಾರು 10-12 ಚಿತ್ರದ ಏನಪ್ಪ ಅಂತಂದರೆ ಮೂಲ ರೂಪ ಯಾವ ರೀತಿ ಪಡ್ಕೋತದೆ ಅಂತೇಳಿ ನಿಮಗೆ ತಿಳಿಸಿದನ್ನು ಆ ವಿಡಿಯೋ ಒಂದು ನೋಡ್ಕೋಬಹುದು. ಇಲ್ಲಿ ಏನು ಕೇಳಿದಾರೆ ಅಂದರೆ ಮೊದಲನೇ ಪ್ರಶ್ನೆ, ಕ್ರಮ 1ಕ್ಕಿಂತ ಹೆಚ್ಚಿರುವ ರೇಖಾ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ತ್ರಿಭುಜ. ಅಂದರೆ ರೇಖಾ ಸಮಮಿತಿ 1ಕ್ಕಿಂತ ಹೆಚ್ಚಿರಬೇಕು, ಹೌದಾ? ಹಾಗಾದರೆ 1ಕ್ಕಿಂತ ಹೆಚ್ಚಿರುವ ರೇಖಾ ಸಮಮಿತಿ ಆ ಒಂದು ಚಿತ್ರ, ಆಮೇಲೆ ಏನಪ್ಪ ಅಂತಂದರೆ ಪರಿಭ್ರಮಣ ಸಮಮಿತಿನೂ ಹೊಂದಿರಬೇಕು. ಅಂಥ ಒಂದು ತ್ರಿಭುಜವನ್ನು ಏನಪ್ಪ ಅಂತಂದರೆ ಹೆಸರಿಸಿ ಅಂತಂದಾರೆ, ಹೌದಾ? ಅಂಥ ಒಂದು ತ್ರಿಭುಜ ಅಂತಂದಾಗ ನಾವು ಉದಾಹರಣೆ ಇಲ್ಲಿ ಕೊಡ್ತೀನಿ, ಯಾವ ರೀತಿ ಅಂತ ನೋಡ್ಕೋಬೋದು. ಪ್ರಶ್ನೆ ನಂಬರ್ 2 ರೋಮನ್ ಅಂಕಿ 1 ಆ ಸಮಸ್ಯೆಯನ್ನು ಬಿಡಿಸಿದ್ದೀನಿ, ಇಲ್ಲಿ ಗಮನಿಸ್ಬೋದು ನೀವು. ಪ್ರಶ್ನೆ ನಂಬರ್ 2 ಇಲ್ಲಿ ರೋಮನ್ ಅಂಕಿ 1 ಯಾವ ಒಂದು ತ್ರಿಭುಜ ಉದಾಹರಣೆ ಕೊಟ್ಟನಂದರೆ ಸಮಬಾಹು ತ್ರಿಭುಜವನ್ನು ಉದಾಹರಣೆ ಕೊಟ್ಟನು ನಾನು, ಹೌದಾ? 1ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ರೇಖಾ ಸಮಮಿತಿ ಹೊಂದಿರಬೇಕಂತ ಹೇಳಿದಾರಲ್ಲ. ಹಾಗಾದರೆ ಇಲ್ಲಿ ರೇಖಾ ಸಮಮಿತಿ ನೋಡ್ಕೋಬೋದು ನೀವು. ಇಲ್ಲಿ ಇದು 1 ರೇಖಾ ಸಮಮಿತಿ, ಆಮೇಲೆ 2ನೇ ರೇಖಾ ಸಮಮಿತಿ, 3ನೇ ರೇಖಾ ಸಮಮಿತಿ. ಹಾಗಾದರೆ ಇಲ್ಲಿ ರೇಖಾ ಸಮಮಿತಿ ಸಂಖ್ಯೆ ಎಷ್ಟು ಅಂತಂದರೆ 3 ಅದಾವೆ. ಓಕೆ, ಹಾಗಾದರೆ ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟು ಹೊಂದಿತ್ತಂದರೆ 3. ಅಂದರೆ ಏನಪ್ಪ ಅಂದರೆ ಇದು ತನ್ನ ಮೂಲ ರೂಪವನ್ನು ಒಂದು ತ್ರಿಭುಜವನ್ನು ಇಲ್ಲಿ ಮತ್ತೊಂದು ತ್ರಿಭುಜವನ್ನು ಇಟ್ಟಾಗ ಒಂದು ಪ್ಲಾಸ್ಟಿಕ್ ಕವರನ್ನು ತೋರಿಸಿದನ ಸಮಬಾಹು ತ್ರಿಭುಜ ಯಾವ ರೀತಿ ಅಂತ 12.2 ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದನ ಅಭ್ಯಾಸ 12.2ರಲ್ಲಿ. ಹಾಗಾದರೆ ಸುಮಾರು 3 ಸಲ ಏನಪ್ಪ ಅಂತಂದರೆ ಇದು ತನ್ನ ಪರಿಭ್ರಮಣ ಕ್ರಮವನ್ನು ಹೊಂದದಂತ ಹೇಳ್ಬೋದು. ಅದಕ್ಕೆ ಯಾವುದು ಉದಾಹರಣೆ ಅಂತಂದರೆ ಸಮಬಾಹು ತ್ರಿಭುಜ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ 2ನೇ ಪ್ರಶ್ನೆಯನ್ನು ಗಮನಿಸ್ಬೋದು. ಕೇವಲ ರೇಖಾ ಸಮಮಿತಿ ಹೊಂದಿರುವ ಮತ್ತು 1ಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿಯನ್ನು ಹೊಂದಿಲ್ಲದ ತ್ರಿಭುಜ. ಅಂದರೆ ರೇಖಾ ಸಮಮಿತಿ ಹೊಂದಿರಬೇಕು,
ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿಯನ್ನು ಹೊಂದಿಲ್ಲದ ತ್ರಿಭುಜ. ಹೌದಾ? ಹಾಗಾದರೆ ಅಂಥ ಒಂದು ತ್ರಿಭುಜ ಉದಾಹರಣೆ ಕೊಡಂದ್ರೆ ಸಮದ್ವಿಬಾಹು ತ್ರಿಭುಜನ ಉದಾಹರಣೆ ಕೊಡ್ಬೋದು ನಾವು. ಯಾವ ತ್ರಿಭುಜ? ಸಮದ್ವಿಬಾಹು ತ್ರಿಭುಜ. ಹಾಗಾದರೆ ಇಲ್ಲಿ ತೆಗೆದನಿ ಈ ಒಂದು ಪ್ರಶ್ನೆಗೆ ಏನಪ್ಪ ಅಂದರೆ ಈ ಕಚ್ಚಾದಲ್ಲಿ ಒಂದು ಏನಪ್ಪ ಅಂದರೆ ಉತ್ತರವನ್ನು ಬಿಡಿಸಿದ್ದೀನಿ. ನೋಡ್ಕೊಂಡು ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ನೀವು. ಸಮದ್ವಿಬಾಹು ತ್ರಿಭುಜ ಎರಡರ ಒಳಗೆ ಏನಪ್ಪ ಅಂತಂದರೆ ರೋಮನಿಕೆ 2ನೇ ಪ್ರಶ್ನೆಗೆ ಉತ್ತರ. ಓಕೆ, ಏನು ಹೆಸರು? ಸಮದ್ವಿಬಾಹು ತ್ರಿಭುಜ. ಈ 2ನೇ ಪ್ರಶ್ನೆಗೆ ಉದಾಹರಣೆ ಸಮದ್ವಿಬಾಹು ತ್ರಿಭುಜ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಎರಡು ಬಾಹುಗಳು ಏನಪ್ಪ ಅಂತ ಸಮವಾಗಿದ್ದು ಒಂದು ಬಾಹು ಏನಪ್ಪ ಅಂದರೆ ಅಸಮ ಆಗಿರ್ತದೆ. ಅಂದರೆ ಇದು 5 ಸೆಂಟಿಮೀಟ್ರ್, ಇದು 5 ಸೆಂಟಿಮೀಟ್ರ್ ಆದರೆ ಇಲ್ಲಿ ಕೆಳಗಿಂದ ಏನಪ್ಪ ಅಂತಂದರೆ 4, 3 ಈ ರೀತಿ ಒಂದು ವ್ಯತ್ಯಾಸ ಇರ್ತದೆ. ಓಕೆ, ಹಾಗಾದರೆ ಎರಡು ಬಾಹುಗಳು ಸಮವಾಗಿರುವುದರಿಂದ ಏನಂತ ಕರೀತಾರೆ ಅಂದರೆ ಅದಕ್ಕೆ ಸಮದ್ವಿಬಾಹು ತ್ರಿಭುಜ ಅಂತ ಕರೀತಾರೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇಲ್ಲಿ ಕೇವಲ ಒಂದು ರೇಖಾ ಸಮಮಿತಿ ಹೊಂದಿದೆ. ನೋಡಿ ಇಲ್ಲಿ ಏನು ಬರೋದಕ್ಕೆ ಮಧ್ಯರೇಖೆಯನ್ನು ಹೊಡೆದನಲ್ಲ, ಇದು ಕೇವಲ ಒಂದೇ ಒಂದು ರೇಖಾ ಸಮಮಿತಿಯನ್ನು ಹೊಂದಿರ್ತೈತಿ. ಹೌದಾ? ಮತ್ತು ಏನಪ್ಪ ಅಂದರೆ ಸಮದ್ವಿಬಾಹು ತ್ರಿಭುಜಗತೆ 3 ರೇಖಾ ಸಮಮಿತಿ ಹೊಂದಿರುವುದಿಲ್ಲ. ಸಮದ್ವಿಬಾಹು ತ್ರಿಭುಜ ಕೇವಲ ಒಂದು ರೇಖಾ ಸಮಮಿತಿಯನ್ನು ಹೊಂದಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಹೊಂದಿಲ್ಲ. ಪರಿಭ್ರಮಣ ಸಮಮಿತಿ ಅಂತಂದರೆ ಇಲ್ಲಿ ಹೇಳಿನಲ್ಲ, ತನ್ನ ಮೂಲ ರೂಪವನ್ನು ಈ ಒಂದು ಚಿತ್ರ ತನ್ನ ಮೂಲ ರೂಪವನ್ನು ತಿರುಗಿಸಿದಾಗ ಹೇಗಿತ್ತಲ್ಲ ಹಾಗೆ ಪಡ್ಕೋತದಲ್ಲ, ಅದಕ್ಕೆ ಏನಂತಾರಂತಂದರೆ ಪರಿಭ್ರಮಣ ಸಮಮಿತಿ ಕ್ರಮ ಅಂತ ಕರೀತಾರೆ. ಹೌದಾ? ಹಾಗೆ ಎಷ್ಟು ಹೊಂದಿತಪ್ಪ ಅಂತಂದ್ರೆ ಕೇವಲ ಒಂದು ಮಾತ್ರ ಹೊಂದಿದೆ. ಒಂದು ಸಲ ಮಾತ್ರ ಏನಪ್ಪ ಅಂದ್ರೆ ನನ್ನ ಮೂಲ ರೂಪವನ್ನು ಪಡ್ಕೋತದೆ ಅಂತ ಹೇಳ್ಬೋದು. ಇದನ್ನು ಈ ವಿಡಿಯೋವನ್ನು 12.2ರಲ್ಲಿ ನಾನು ಬಿಡಿಸಿದ್ದೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನು 3ನೇ ಪ್ರಶ್ನೆಯನ್ನು ನೋಡ್ಕೋಣ ಏನಿದೆ ಅಂತೇಳಿ. ರೋಮನ್ ಅಂಕಿ 3 ಮತ್ತು ರೋಮನ್ ಅಂಕಿ 4. ಹಾಗಾದರೆ ಇಲ್ಲಿ 3ನೇ ಪ್ರಶ್ನೆಗೆ ಯಾವ ರೀತಿ ಪ್ರಶ್ನೆ ಇದೆ ಅಂತ ನೋಡ್ಕೋಣ. ಇಲ್ಲಿ ಗಮನಿಸ್ಬೋದು ನೀವು 3ನೇ ಪ್ರಶ್ನೆ ಏನು ಕೊಟ್ಟಾರ ಅಂತೇಳಿ. ರೇಖಾ ಸಮಮಿತಿ ಇಲ್ಲದ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಚತುರ್ಭುಜ. ರೇಖಾ ಸಮಮಿತಿ ಇಲ್ಲ ಅಂದರೆ ಅಲ್ಲಿ ಏನಪ್ಪ ಅಂದರೆ ಒಂದು ರೇಖೆನ ಎಳಿತವಲ್ಲ ಒಂದು ಚಿತ್ರದಲ್ಲಿ, ಒಂದು ಆಯತ ಆಗಿರ್ಬೋದು, ಒಂದು ಚೌಕ ಆಗಿರ್ಬೋದು, ಒಂದು ಚತುರ್ಭುಜ ಆಗಿರ್ಬೋದು, ಒಂದು ಪಂಚಭುಜ ಆಗಿರ್ಬೋದು, ಅಷ್ಟಭುಜ ಆಗಿರ್ಬೋದು, ಷಟ್ಭುಜ ಆಗಿರ್ಬೋದು, ಸಮಮಿತಿ ರೇಖೆಗಳನ್ನು ಎಳಿತವಲ್ಲ, ಸಮಮಿತಿ ರೇಖೆಗಳು ಇಲ್ಲಿ ಇಲ್ಲ. ಎಲ್ಲಿ? ಚತುರ್ಭುಜದಲ್ಲಿ. ಹಾಗಾದರೆ ಮತ್ತೇನು ಕೇಳಿದಾರೆ ಅವರು? ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಚತುರ್ಭುಜ ಅಂದರೆ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಿರಬೇಕು. ಹೌದಾ? ಹಾಗಾದರೆ ಅಂಥ ಒಂದು ಚತುರ್ಭುಜವನ್ನು ಇಲ್ಲಿ ನೋಡ್ಕೊಂಡು ನಾವು ಎಲ್ಲಿದೆ ಅಂತೇಳಿ ಇಲ್ಲಿ ತೆಗೆದೇನೆ. ಇದು ಸಮಾಂತರ ಚತುರ್ಭುಜ. ಓಕೆ, ರೇಖಾ ಸಮಮಿತಿ ಹೊಂದಿಲ್ಲ. ಇದು ಏನಪ್ಪ ಅಂತಂದರೆ ನಾವು ಹೇಳೋದು ಅಂತಂದರೆ ಇದು ರೇಖಾ ಸಮಮಿತಿಯನ್ನು ಹೊಂದಿಲ್ಲ ಅಂತ ಕಂಡುಬರುತ್ತೆ. ನೆಕ್ಸ್ಟು ಪರಿಭ್ರಮಣ ಸಮಮಿತಿ ಒಂದಕ್ಕಿಂತ ಹೆಚ್ಚಿದೆ ಅಂದರೆ ಸುಮಾರು ಇದು ಒಂದು 2 ಸಲ ಏನಪ್ಪ ಅಂದರೆ ತನ್ನ ಒಂದು ಮೂಲ ರೂಪವನ್ನು ಪಡ್ಕೋತದೆ ಅಂತ ಹೇಳ್ಬೋದು. ಇದು ಸಮಾಂತರ ಚತುರ್ಭುಜಕ್ಕೆ ಉದಾಹರಣೆ. ಏನಪ್ಪ ಅಂದರೆ ಅವ್ರ ಪ್ರಶ್ನೆಯನ್ನು ಏನು ಕೇಳಿದಾರಂತ ನೋಡ್ಕೋಬೋದು ನೀವು. ರೇಖಾ ಸಮಮಿತಿ ಇಲ್ಲದ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಒಂದು ಚತುರ್ಭುಜ ಯಾವುದಪ್ಪ ಅಂದರೆ ಸಮಾಂತರ ಚತುರ್ಭುಜ ಅಂತ ನಾವು ಉದಾಹರಣೆ ಕೊಡಬಹುದು ರೋಮನ್ ಅಂಕಿ 3ರಲ್ಲಿ. ಇನ್ನು 4ನೇದು ಏನಪ್ಪ ಅಂದರೆ ಪ್ರಶ್ನೆ ಟ್ರ್ಯಾಪಿಜಿಡ್ ಬಗ್ಗೆ ಇದೆ. ಆ 4ನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೋಣ. ಇಲ್ಲಿ ನೋಡ್ಕೋಬೋದು. ರೇಖಾ ಸಮಮಿತಿ ಹೊಂದಿರುವ ಆದರೆ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲದ ಚತುರ್ಭುಜ. ರೇಖಾ ಸಮಮಿತಿ ಹೊಂದಿರುವ, ರೇಖಾ ಸಮಮಿತಿ ಇದೆ ಆದರೆ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲದ. ಅಂದರೆ ಪರಿಭ್ರಮಣ ಸಮಮಿತಿ ಕ್ರಮ ನಿಮಗೆ ಹೇಳ್ತಾ ಇರ್ತಾನೆ ನಾನು. ಏನಪ್ಪ ಅಂದರೆ 12.2 ವಿಡಿಯೋದಲ್ಲಿ 12.2ದಲ್ಲಿ ನೀವು ಆ ವಿಡಿಯೋ ನೋಡಿದರೆ ಪರಿಭ್ರಮಣ ಸಮಮಿತಿ ಕ್ರಮದ ಬಗ್ಗೆ ಸಂಪೂರ್ಣವಾದ ಏನಪ್ಪ ಅಂದರೆ ಮಾಹಿತಿ ಕೊಡ್ತಾ ಇದ್ದೇನೆ. ಆ ವಿಡಿಯೋದ ಆಧಾರ ಮೇಲೆ ನಿಮಗೆ ಇಲ್ಲಿ ಪ್ರಯೋಗ ಮಾಡ್ತಾ ಇಲ್ಲ ನಾನು. ಅರ್ಥ ಆಯ್ತಾ? ಹಾಗಾದರೆ ರೇಖಾ ಸಮಮಿತಿ ಹೊಂದಿರುವ ಆದರೆ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲದ ಚತುರ್ಭುಜ ಅಂತ ಕೇಳಿದಾರೆ. ಅದು ಯಾವ್ದು ಬರ್ತದೆ ಅನ್ನೋ ಉದಾಹರಣೆ ತ್ರ್ಯಾಪಿಜ್ಯ ಅಂತ ಬರುತ್ತೆ, ಚತುರ್ಭುಜ. ಹಾಗಾದರೆ ಇಲ್ಲಿ ತ್ರ್ಯಾಪಿಜ್ಯ ತೆಗೆದೆ ನಾನು. ರೇಖಾ ಸಮಮಿತಿ ಹೊಂದಿದೆ. ಇಲ್ಲಿ ನೀವು ಮಧ್ಯರೇಖೆಯನ್ನು ಎಳೆದ್ರೆ ಅಂದರೆ ಏನಪ್ಪ ಅಂದರೆ ಈ ಸಮಮಿತಿ ಮೇಲೆ ದರ್ಪವನ್ನು ಇಟ್ಟಾಗ ಸೇಮ್ ಟು ಸೇಮ್ ಕಂಡು ಬರುತ್ತೆ, ಅಥವಾ ಇದನ್ನು ಮಡಿಸಿದಾಗ ಸೇಮ್ ಏನಪ್ಪ ಅಂದರೆ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಸಮ್ಮಿಳಿತ ಆಗುತ್ತೆ. ಅದಕ್ಕೆ ರೇಖಾ ಸಮಮಿತಿಯನ್ನು ಹೊಂದಿದೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನು? ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಿಲ್ಲ ಅಂದರೆ ಇಲ್ಲಿ ಇಟ್ಟು ಏನಪ್ಪ ಇದೇ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಚಿತ್ರ ತೆಗೆದು ಇದನ್ನು ತಿರುಗಿಸಿದಾಗ ಏನಪ್ಪ ಅಂದರೆ ಪರಿಭ್ರಮಣ ಸಮಮಿತಿ ಕ್ರಮ ಒಂದು ಸಲ ಅಂದರೆ ತನ್ನ ಏನಪ್ಪ ಅಂದರೆ ಒಂದು ಸಲ ತನ್ನ ಮೂಲ ರೂಪವನ್ನು ಪಡ್ಕೋತದಂತ ಹೇಳ್ಬೋದು. ಅರ್ಥ ಆಯ್ತಾ? ಹಾಗಾದರೆ ಇದು ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಿಲ್ಲ ಅಂತ ಹೇಳ್ಬೋದು, ಕೇವಲ ಒಂದಿದೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 3ನೇ ಪ್ರಶ್ನೆಯನ್ನು ಗಮನಿಸ್ಬೋದು ಮಕ್ಕಳೇ ನೀವು. ಚಿತ್ರ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ, ಒಂದು ಚಿತ್ರಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಕ್ರಮದ ಪರಿಭ್ರಮಣ ಸಮಮಿತಿ ಇರಲು ಸಾಧ್ಯವೇ ಅಂತ ಕೇಳಿದ ಇರ್ತೈತಿ.
ಏನಪ್ಪ ಅಂತಂದರೆ ನಿಮಗೆ 12.2ರಲ್ಲಿ ಅಭ್ಯಾಸದಲ್ಲಿ ಬಿಡಿಸಿದಂಗೆ ಚಿತ್ರ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಪರಿಭ್ರಮಣ ಕ್ರಮನೂ ಏನಪ್ಪ ಅಂದರೆ ಸಮಮಿತಿ ಕ್ರಮನೂ ಏನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚಿರ್ತದಂತ ಹೇಳ್ಬೋದು. ಹಾಗಾದರೆ ಇದು ಏನಪ್ಪ ಅಂತಂದರೆ ಈ ಪ್ರಶ್ನೆ ಸರಿ ಅಂತ ಹೇಳ್ಬೋದು. ಅದನ್ನೇ ಏನಪ್ಪ ಅಂತಂದರೆ ನಾನು ಇಲ್ಲಿ ಸರಿ ಅಂತ ಬರ್ತೇನೆ 3ನೇ ಪ್ರಶ್ನೆಗೆ. ಹಾಗಾದರೆ ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಅಂಥೇಳಿ 4ನೇ ಪ್ರಶ್ನೆ ಇಲ್ಲಿ ಗಮನಿಸ್ಬೋದು ಮಕ್ಕಳೇ. ಯಾವ ರೀತಿ 4ನೇ ಪ್ರಶ್ನೆ ಇದೆ ಅಂಥೇಳಿ ಇಲ್ಲಿ ನೋಡ್ಬೋದು. ಬಿಟ್ಟ ಸ್ಥಳ ತುಂಬಿರಿ ಅಂತಂದರು. ಇಲ್ಲಿ ಆಕೃತಿಗಳನ್ನು ಕೊಟ್ಟರು, ಇಲ್ಲಿ ಪರಿಭ್ರಮಣ ಕೇಂದ್ರಗಳನ್ನು ಕೊಟ್ಟರು, ಪರಿಭ್ರಮಣ ಕ್ರಮ ಅಂತ ಕೊಟ್ಟರು, ಪರಿಭ್ರಮಣ ಕೋನ ಅಂತ ಕೊಟ್ಟರು. ಹೌದಾ? ಹಾಗಾದರೆ ಫಸ್ಟ್ ಒನ್ನ ಆಕೃತಿ ಒಳಗೆ ಚೌಕ, ಸೆಕೆಂಡ್ ಒನ್ ಆಯತ, ಥರ್ಡ್ ಒನ್ ವಜ್ರಾಕೃತಿ, ಫೋರ್ತ್ ಒನ್ ಸಂಭಾವ ತ್ರಿಭುಜ, ಫಿಫ್ತ್ ಒನ್ ನಿಯಮಿತ ಷಟ್ಭುಜಾಕೃತಿ, ಸಿಕ್ಸ್ತ್ ಒನ್ ಏನಪ್ಪ ಅಂದರೆ ವೃತ್ತ, ಸೆವೆಂತ್ ಒನ್ ಅರ್ಧ ವೃತ್ತ ಅಂತದ. ಹೌದಾ? ಇವು ಆಕೃತಿಗಳು. ಹಾಗಾದರೆ ಈ ಆಕೃತಿ ಬಗ್ಗೆ ಪರಿಭ್ರಮಣ ಕೇಂದ್ರ ಎಲ್ಲಿದೆ, ಪರಿಭ್ರಮಣ ಕ್ರಮ ಎಷ್ಟು ಸಲ ಆಗುತ್ತೆ, ಪರಿಭ್ರಮಣ ಕೋನ ಅಂದರೆ ಪರಿಭ್ರಮಣ ಸಮಮಿತಿ ಕ್ರಮ ತಿರುಗಿಸುವಾಗ ಅಥವಾ ಏನಪ್ಪ ಅಂದರೆ ತನ್ನ ಮೂಲ ರೂಪವನ್ನು ಎಷ್ಟೆಷ್ಟು ಡಿಗ್ರಿಗೆ ಪಡ್ಕೋತೈತಿ ಅನ್ನೋದ ಇಲ್ಲೆಲ್ಲ ಹೇಳಬೇಕು. ನೀವು ಎಷ್ಟು ಸಲ ಪಡ್ಕೋತೈತಿ ಮತ್ತು ತನ್ನ ಮೂಲ ರೂಪವನ್ನು ಎಷ್ಟೆಷ್ಟು ಡಿಗ್ರಿಗೆ ಪಡ್ಕೋತೈತೆ ಅನ್ನೋದು ಹೇಳ್ಬೋದು. ಪ್ರತಿಯೊಂದಕ್ಕೂ ಕೊಟ್ಟೈತಿ. ಚೌಕ, ಆಯತ, ವಜ್ರಾಕೃತಿ, ಸಂಭಾವ ತ್ರಿಭುಜ, ನಿಯತ ಷಟ್ಭುಜಾಕೃತಿ, ವೃತ್ತ, ಅರ್ಧವೃತ್ತ, ಪ್ರತಿಯೊಂದ್ರದ್ದು ಏನಪ್ಪ ಅಂದರೆ ಮಾಹಿತಿಯನ್ನು ಕೊಟ್ಟೈತಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಫಸ್ಟ್ ಒನ್ ನೋಡ್ಕೋಣ ಮಕ್ಕಳೇ ಯಾವ ರೀತಿ ಇದೆ ಅಂತೇಳಿ. ಚೌಕ, ಪರಿಭ್ರಮಣ ಕೇಂದ್ರ ಎಲ್ಲಿರುತ್ತೆ ಚೌಕದಲ್ಲಿ ಅಂತ ಕೇಳಿದರು. ಹೌದಾ? ಹಾಗಾದರೆ ಚೌಕದಲ್ಲಿ ಪರಿಭ್ರಮಣ ಕೇಂದ್ರ ಎಲ್ಲಿರುತ್ತೆ ಅಂತ ಕೇಳಿದಾಗ ನಾವು ಈಜಿಯಾಗಿ ಏನಪ್ಪ ಅಂತಂದರೆ ಆನ್ಸರನ್ನು ಮಾಡ್ಬೋದು. ಇಲ್ಲಿ ಉದಾಹರಣೆ ತೋರಿಸ್ತಾನೆ. ಇಲ್ಲಿ ಒಂದು ಚೌಕನ ಎಳೆದನ ಅಂತ ಅನ್ಕೋ. ಹೌದಾ? ಇಲ್ಲಿ ಚೌಕ ಹೇಳ್ತಾರೆ. ಹಾಗಾದರೆ ಪರಿಭ್ರಮಣ ಏನಪ್ಪ ಅಂದರೆ ಅವ್ರು ಏನು ಕೇಳ್ತಾರೆ ಅಂತಂದರೆ ನೋಡ್ಕೋಬೋದು. ಪರಿಭ್ರಮಣ ಕೇಂದ್ರ ಅಂದರೆ ಕೇಂದ್ರ ಬಿಂದು ಎಲ್ಲಿದೆ, ಪರಿಭ್ರಮಣ ಕೇಂದ್ರ ಬಿಂದು ಅಂದರೆ ಇಲ್ಲಿ ಕರ್ಣಗಳನ್ನು ಎಳ್ಕೋಬೇಕು. ಓಕೆ, ಚೌಕದಲ್ಲಿ ಏನು ಎಳ್ಕೋಬೇಕು, ಕರ್ಣಗಳನ್ನು ಎಳ್ಕೋಬೇಕು. ಈ ಕರ್ಣಗಳನ್ನು ಎಳ್ಕೊಂಡಾಗ ಈ ಎರಡು ಕರ್ಣಗಳು ಸಂಧಿಸುವ ಒಂದು ಸ್ಥಳ ಎಲ್ಲಿಪ್ಪ ಅಂದರೆ ಇದು. ಹೌದಾ? ಈ ಒಂದು ಕೇಂದ್ರ ಬಿಂದು ಏನಪ್ಪ ಅಂದರೆ ಈ ಚೌಕದ ಪರಿಭ್ರಮಣ ಕೇಂದ್ರ ಅಂತ ಹೇಳ್ಕೋಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇಲ್ಲಿ ಪರಿಭ್ರಮಣ ಕೇಂದ್ರ ಅಂದರೆ ಏನು ಕೊಟ್ಟಾರಂದರೆ ಕರ್ಣ ಛೇದಿಸುವ ಬಿಂದು ಅಥವಾ ಕರ್ಣಗಳು ಅಂತ ಬಹುವಚನ. ಇಲ್ಲಿ ಪ್ಲೇಸ್ ಇದಾಗ್ಲಿಕ್ಕೆ ಕರ್ಣ ಅಂತ ಅಷ್ಟ ಬರ್ತಾರೆ. ನಾನು ಕರ್ಣಗಳು ಛೇದಿಸುವ, ಕರ್ಣಗಳು ಅಂದರೆ ಬಹುವಚನ, ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಅದಾವ ಅಲ್ಲಿ. ಓಕೆ, ನೋಡಿ ಇಲ್ಲಿ ತೋರಿಸಿ ನಾನು ನಿಮಗೆ. ಇದು ಒಂದು ಕರ್ಣ, ಈ ಬಿಂದುವಿಂದ ಈ ಶೃಂಗ ಬಿಂದುವಿನಿಂದ ಈ ಶೃಂಗ ಬಿಂದು, ಈ ಶೃಂಗ ಬಿಂದುವಿನಿಂದ ಈ ಶೃಂಗ, ಎರಡು ಕರ್ಣಗಳು ಎಳೆದಾಗ ಛೇದಿಸುವ ಒಂದು ಏನಪ್ಪ ಅಂತಂದರೆ ಸ್ಥಳ ಇರ್ತದಲ್ಲ, ಅದಕ್ಕೆ ಏನಪ್ಪ ಅಂದರೆ ಕೇಂದ್ರ ಅಂತ ಕರೀತಾರೆ. ಹೌದಾ? ಕರ್ಣಗಳ ಛೇದಿಸುವ ಒಂದು ಬಿಂದುವಿಗೆ ಏನಪ್ಪ ಅಂದರೆ ಪರಿಭ್ರಮಣ ಕೇಂದ್ರ ಅಂತ ಕರೀತಾರೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಪರಿಭ್ರಮಣ ಕ್ರಮ ಎಷ್ಟು ಅಂತ ಕೇಳ್ತಾರೆ. ಹಾಗಾದರೆ ಪರಿಭ್ರಮಣ ಕ್ರಮ ಅಂತಂದಾಗ ಅಲ್ಲಿ ಒಟ್ಟು ಪರಿಭ್ರಮಣ ಕ್ರಮ ಎಷ್ಟಪ್ಪ ಅಂತಂದರೆ 4 ಅಂತ ಹೇಳ್ಬೋದು. ಅದು 4 ಸಲ ಏನಪ್ಪ ಅಂದರೆ ತನ್ನ ಮೂಲ ರೂಪವನ್ನು ಪಡ್ಕೋತತೆ ಅಂತ ಹೇಳ್ಕೋಬೋದು. ಅದನ್ನು 12.2 ವಿಡಿಯೋದಲ್ಲಿ ತೋರಿಸಿಕೊಟ್ಟೇನೆ. ಹಾಗಾದರೆ ಆ ಪರಿಭ್ರಮಣ ಕ್ರಮ 4 ಸಲ ಆದರೆ ಹಾಗಾದರೆ ಎಷ್ಟೆಷ್ಟು ಡಿಗ್ರಿಗೆ ತನ್ನ ಮೂಲ ರೂಪವನ್ನು ಪಡ್ಕೋತೈತೆ ಅಂತಂದರೆ ಅದು 90 ಡಿಗ್ರಿಗೆ ತನ್ನ ಮೂಲ ರೂಪವನ್ನು ಪಡ್ಕೋತೈತಿ. ಹಾಗಾದರೆ ಅದು ಪೂರ್ಣ ಒಂದು ಸುತ್ತಾಕ ಏನಪ್ಪ ಅಂದರೆ ಪೂರ್ಣ ಸುತ್ತು ಅಂದರೆ 360 ಡಿಗ್ರಿ. ಹೌದಾ? ಒಂದು ಪರಿಭ್ರಮಣ ಕೇಂದ್ರ 90 ಆದರೆ 4 ಅಂದರೆ 360 ಡಿಗ್ರಿ ಆಯಿತು. ಪರಿಭ್ರಮಣ ಕೋನ ಎಷ್ಟಂದರೆ ಪ್ರತಿ ಒಂದು ಪರಿಭ್ರಮಣ ಸಮಮಿತಿ ಕ್ರಮಕ್ಕೆ 90 ಡಿಗ್ರಿ ಅಂತ ಹೇಳ್ಕೋಬೋದು. ಆಯ್ತು? ಅರ್ಥ ಆಯ್ತು ಮಕ್ಕಳೇ? ನೆಕ್ಸ್ಟು ಆಯತ. ಇನ್ನು ಪರಿಭ್ರಮಣ ಕೇಂದ್ರ ಎಲ್ಲಿಪ್ಪ ಅಂದರೆ ಇದು ಕರ್ಣಗಳು ಛೇದಿಸುವ ಒಂದು ಬಿಂದು. ಆಯತ ಅಂತಂದಾಗ ನಾವು ಏನು ಮಾಡ್ಕೋದು, ಈ ರೀತಿ ಆಯತವನ್ನು ತಗೋತೀವಿ. ಓಕೆ, ಹಾಗಾದರೆ ಕರ್ಣಗಳಂತಂದರೆ ಈ ಬಿಂದುವಿನಿಂದ ಈ ಬಿಂದುವಿಗೆ, ಈ ಶೃಂಗ ಬಿಂದುವಿನಿಂದ ಈ ಶೃಂಗ ಬಿಂದುವಿನಿಂದ ಈ ಶೃಂಗ ಬಿಂದು, ಇಲ್ಲಿ ಏನು ಕರ್ಣಗಳು ಛೇದಿಸ್ತವಲ್ಲ ಈ ಒಂದು ಕೇಂದ್ರ ಬಿಂದುವಿಗೆ ಪರಿಭ್ರಮಣ ಕೇಂದ್ರ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಕರ್ಣಗಳು ಛೇದಿಸುವ ಒಂದು ಬಿಂದುಕ ನಾವು ಏನಂತಾರೆ ಪರಿಭ್ರಮಣ ಕೇಂದ್ರ. ಸೇಮ್ ಟು ಸೇಮ್ ಇಲ್ಲಿ ಬರಿದ್ಲೆ ಏನು ಮಾಡಿದ್ದಾನೆ ಅಂದರೆ ಡ್ಯಾಶ್ ಕೊಟ್ಟು ಏನಪ್ಪ ಅಂತಂದರೆ ಸೇಮ್ ಟು ಸೇಮ್ ಇದೆ ಅಂತ ತೋರಿಸಿದ್ದಾನೆ. ಓಕೆ, ಹಾಗಾದರೆ ಪರಿಭ್ರಮಣ ಕ್ರಮ ಎಷ್ಟು ಅಂತಂದರೆ ಕೇವಲ 2. ಅಂದರೆ ಅಲ್ಲಿ ಪರಿಭ್ರಮಣ ಸಮಮಿತಿ ರೇಖೆಗಳು ಎಷ್ಟು ಇರ್ತಾವಲ್ಲ ಅಷ್ಟೇ ಪರಿಭ್ರಮಣ ಕ್ರಮ ಅಂತ ಇಲ್ಲಿ ಹೇಳ್ಕೋಬೋದು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಎಷ್ಟು ಡಿಗ್ರಿಗೊಮ್ಮೆ ಏನಪ್ಪ ಅಂತಂದರೆ ಅದು ಸೇಮ್ ಟು ಸೇಮ್ ಆಕಾರವನ್ನು ಪಡ್ಕೋತೈತಿ, ಮೂಲ ರೂಪವನ್ನು ಪಡ್ಕೋತೈತಿ ಅಂದ್ರೆ 180 ಡಿಗ್ರಿಗೊಮ್ಮೆ. ಅಂದರೆ 180 ಒಂದು ಪೂರ್ಣ ಏನಪ್ಪ ಅಂದರೆ ಎಷ್ಟು ಸಲ ಪಡ್ಕೋತೈತಿ, 2 ಸಲ ಅಂದರೆ 360 ಡಿಗ್ರಿ ಆಯಿತು. ಹಾಗಾದರೆ 182 ಏನಪ್ಪ ಅಂದರೆ 360. ಹಾಗಾದರೆ ಪರಿಭ್ರಮಣ ಕೋನ ಎಷ್ಟಪ್ಪ ಅಂತಂದರೆ 180 ಡಿಗ್ರಿಗೊಮ್ಮೆ ತನ್ನ ಮೂಲ ರೂಪವನ್ನು ಪಡ್ಕೋತೈತಿ. ಎಷ್ಟು ಸಲ ಪಡ್ಕೋತೈತೆ ಅಂದರೆ 2 ಸಲ ಪಡ್ಕೋತೈತೆ ಅಂತ ಹೇಳ್ಕೋಬೋದು. ನೆಕ್ಸ್ಟ್ ವಜ್ರಾಕೃತಿ.
ಹೌದಾ. ವಜ್ರಾಕೃತಿನೇ ಏನಪ್ಪ ಅಂತಂದರೆ ಸೇಮ್ ಟು ಸೇಮು. ಕರ್ಣಗಳು ಛೇದಿಸುವ ಒಂದು ಬಿಂದುಗೆ ಏನಪ್ಪ ಅಂತಂದರೆ ಪರಿಭ್ರಮಣ ಕೇಂದ್ರ ಅಂತ ಕರೀತಾರೋ. ಇದೇ ಏನಪ್ಪ ಅಂದರೆ ಕೊಟೇಶನ ಇಲ್ಲೇ ಬರ್ತಾನೆ. ಓಕೆ, ಇದನ್ನು ಕೊಟ್ಟನು. ನೆಕ್ಸ್ಟು ಇನ್ನು ಪರಿಭ್ರಮಣ ಕ್ರಮ ಎಷ್ಟಪ್ಪ ಅಂದರೆ ವಜ್ರಾಕೃತಿ ಒಳಗೆ 2. ಹಾಗಾದರೆ ಎಷ್ಟು ಡಿಗ್ರಿಗೆ ಒಮ್ಮೆ ಏನಪ್ಪ ಅಂತಾನೆ ಆ ಒಂದು ವಜ್ರಾಕೃತಿ ತನ್ನ ಮೂಲ ರೂಪವನ್ನು ಪಡ್ಕೋತಂದರೆ ಪರಿಭ್ರಮಣ ಕೋನವನ್ನು ಎಷ್ಟು ಡಿಗ್ರಿಗೆ ಒಮ್ಮೆ ಆಗುತ್ತೆ ಅಂತಂದರೆ 180 ಡಿಗ್ರಿಗೆ ತನ್ನ ಮೂಲ ರೂಪವನ್ನು ಪಡ್ಕೋತಂತ ಅಂತ ಹೇಳ್ಬೋದು ವಜ್ರಾಕೃತಿ. ಹಾಗಾದರೆ ಎಷ್ಟು ಸಲ ಏನಪ್ಪ ಅಂದರೆ 2 ಸಲ ಅಂತ ಹೇಳ್ಕೋಬೋದು, ಅಂದರೆ 360 ಡಿಗ್ರಿ ಆಯಿತು. ಇನ್ನು ಸಮಬಾಹು ತ್ರಿಭುಜದಲ್ಲಿ ಏನಪ್ಪ ಅಂದರೆ ಮಧ್ಯರೇಖೆ ಛೇದಿಸುವ ಒಂದು ಬಿಂದುವಿಗೆ ಏನಂತವಂತಂದರೆ ಪರಿಭ್ರಮಣ ಕೇಂದ್ರ ಅಂತ ಕರೀತು. ಹೌದಾ. ಯಾವ ರೀತಿ ಇಲ್ಲಿ ಸಮಬಾಹು ತ್ರಿಭುಜ ನಿಮಗೆ ತೋರಿಸ್ತಾನೆ ಯಾವ ರೀತಿ ಅಂತಂದರೆ, ಇದು ಇಲ್ಲಿ ಸಮಬಾಹು ತ್ರಿಭುಜ ತೆಗೆದೆ ನಾನು. ಓಕೆ, ಅಂದರೆ ಸೇಮ್ ಅಳತೆ ಅನ್ಕೋರಿ. ಇದು 4 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್ ಅನ್ಕೊಂಡು ಇಲ್ಲಿ ಒಂದು ಮಧ್ಯರೇಖೆಯನ್ನು ಹೇಳ್ಕೊತೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಒಂದು ಸಮಮಿತಿ ರೇಖೆಯನ್ನು ಹೇಳ್ಕೊತೀನಿ. ಇಲ್ಲಿ ಒಂದು ಸಮಮಿತಿ ರೇಖೆಯನ್ನು ಹೇಳ್ಕೊತೀನಿ. ಹೇಳ್ಕೊಂಡಾದ ತಕ್ಷಣ ಇಲ್ಲಿ ಏನು ಕರ್ಣಗಳು ಛೇದಿಸಿದವಲ್ಲ, ಹೌದಾ, ಇಲ್ಲಿ ರೇಖೆಗಳು ಛೇದಿಸಿದ ಒಂದು ಬಿಂದುವಿಗೆ ಏನಂತ ಅಂದರೆ ಇದಕ್ಕೆ ಪರಿಭ್ರಮಣ ಕೇಂದ್ರ ಅಂತ ಕರೀತಾರೆ. ಸಮಬಾಹು ತ್ರಿಭುಜದಲ್ಲಿ ಇಲ್ಲಿ ಪರಿಭ್ರಮಣ ಕೇಂದ್ರ ಕಂಡು ಬರ್ತದಂತ ಹೇಳ್ಕೊಬೋದು. ಅರ್ಥ ಆಯ್ತು ಮಕ್ಕಳೇ. ಹಾಗಾದ್ರೆ ಈಸಿಯಾಗಿ ನಿಮಗೆ ಏನಪ್ಪ ಅಂದರೆ ಅರ್ಥ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಪರಿಭ್ರಮಣ ಕ್ರಮ ಎಷ್ಟು ಅಂತಂದರೆ 3 ಸಲ. ಅಂದರೆ ಈ ಸಮಬಾಹು ತ್ರಿಭುಜ ತಿರುಗಿಸಿದಾಗ ಒಂದು ಸಮಬಾಹು ತ್ರಿಭುಜದ ಮತ್ತೊಂದು ತ್ರಿಭುಜವನ್ನು ತಿರುಗಿಸಿದಾಗ ಏನಪ್ಪ ಅಂದರೆ 3 ಸಲ ತನ್ನ ಮೂಲ ರೂಪವನ್ನು ಪಡ್ಕೋತದ್ದು. ಹಾಗಾದರೆ ಎಷ್ಟೆಷ್ಟು ಡಿಗ್ರಿಗೆ ಪಡ್ಕೋತದಂದರೆ 120 ಡಿಗ್ರಿಗೆ ಒಮ್ಮೆ ಪಡ್ಕೋತದ ಅಂತ ತಿಳ್ಕೊಬೋದು. ಹಾಗಾದರೆ 3 ಸಲ ಅಂದರೆ 360 ಡಿಗ್ರಿ ಆಯಿತು. ಅರ್ಥ ಆಯ್ತು ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂತಂದರೆ ನಿಯತ ಷಟ್ಭುಜಾಕೃತಿ ಅಂದರೆ 6 ಬಾಹುಗಳನ್ನು ಹೊಂದಿರುವಂಥ ಆಕೃತಿಗಳಿಗೆ ಷಟ್ಭುಜಾಕೃತಿ. ನಿಯತ ಷಟ್ಭುಜಾಕೃತಿ ಅಂದರೆ ಏನು ಅರ್ಥ ಮಾಡ್ಕೊಬೇಕು. ನಿಯತ ಷಟ್ಭುಜಾಕೃತಿ ಅಂದರೆ ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ತೆಗೆದು ತೋರಿಸ್ತಾನೆ ಮಕ್ಕಳೇ ನಾನು ಯಾವ ರೀತಿ ಅಂತ. 1 2 3 4 5 ಆಮೇಲೆ 6 ಇದಕ್ಕೆ ಷಟ್ಭುಜಾಕೃತಿ ಅಂತ ಕರೀತಾರೆ. ಇಲ್ಲಿ ನಿಯತ ಷಟ್ಭುಜಾಕೃತಿ ಅರ್ಥ ಅಂದರೆ ಏನಪ್ಪ ಅಂದರೆ ಇಲ್ಲಿ ಸುಮಾರು 1 2 3 4 5 6 ಬಾಹುಗಳನ್ನು ಹೊಂದಿದಾವೆ. ಅರ್ಥ ಆಯ್ತಾ. ಷಟ್ಭುಜ ಅಂದರೆ ಷಟ್ಭುಜ ಅಂದರೆ 6 ಬಾಹುಗಳು. ನಿಯತ್ ಅಂತಂದರೆ ಈ ಎಲ್ಲ ಬಾಹುಗಳು ಏನಪ್ಪ ಅಂದರೆ ಒಂದೇ ಅಳತೆಯನ್ನು ಹೊಂದಿರೋದು. ಇದು 5 ಸೆಂಟಿಮೀಟರ್ ಆದರೆ ಇದು 5 ಸೆಂಟಿಮೀಟರ್, 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 4 ಇದ್ದರೆ 4 ಸೆಂಟಿಮೀಟರ್, 3 ಇದ್ದರೆ 3 ಸೆಂಟಿಮೀಟರ್. ಓಕೆ, ಹಾಗಾದರೆ ಎಲ್ಲ ಬಾಹುಗಳು ಏನಪ್ಪ ಅಂತಂದರೆ ಸೇಮ್ ಟು ಸೇಮ್ ಅಳತೆಯನ್ನು ಹೊಂದಿರುವುದರಿಂದ ಇದಕ್ಕೆ ನಿಯತ್ ಷಟ್ಭುಜಾಕೃತಿ ಅಂತ ಕರೀತಾರೆ. ಅರ್ಥ ಆಯ್ತು ಮಕ್ಕಳೇ. ಹಾಗಾದರೆ ಇಲ್ಲಿ ಕೇಳಿದಂಥ ಕ್ವಶನ್ ಏನಪ್ಪ ಅಂದರೆ ನಿಯತ್ ಷಟ್ಭುಜಾಕೃತಿಯಲ್ಲಿ ಕರ್ಣಗಳು ಛೇದಿಸುವ ಬಿಂದು ಅಂದರೆ ಇಲ್ಲಿ ಒಂದು ಷಟ್ಭುಜಾಕೃತಿ ತೆಗೆದನಿ. ನಾನು ಏನು ಮಾಡ್ತಾನೆ ಅಂದರೆ ಇದಕ್ಕೆ ಛೇದಿಸ್ತಾನೆ, ಈ ಬಿಂದುಗೆ, ಆಮೇಲೆ ಈ ಬಿಂದುಗೆ ಮಾಡಿದಾಗ ಇಲ್ಲಿ ಕರ್ಣಗಳು ಏನು ಛೇದಿಸ್ತಾವಲ್ಲ ಅಂದರೆ ಇಲ್ಲಿ ಈ ರೇಖೆಯನ್ನು ಎಳೆದಾಗ ಈ ರೇಖೆಯನ್ನು ಎಳೆದಾಗ ನಾವು ರೇಖೆಗಳನ್ನು ಎಳೆದು ಅಥವಾ ಕರ್ಣಗಳನ್ನು ಎಳೆದು ಇಲ್ಲಿ ಕರ್ಣಗಳು ಎಳೆದಾಗ ಆ ಕರ್ಣಗಳು ಎಲ್ಲಿ ಸಂಧಿಸ್ತಾವಲ್ಲ ಇಲ್ಲಿ ಸಂಧಿಸಿದು. ಇದಕ್ಕೆ ಏನಂತ ಕರೀತಾರೆ ಅಂದರೆ ಈ ನಿಯತ್ ಷಟ್ಭುಜಾಕೃತಿಯ ಏನಪ್ಪ ಅಂದರೆ ಪರಿಭ್ರಮಣ ಕೇಂದ್ರ ಅಂತ ಕರೀತಾರೆ ಈ ಪ್ಲೇಸಿಗೆ. ಓಕೆ, ಅರ್ಥ ಆಯ್ತು ಮಕ್ಕಳೇ. ಹಾಗಾದರೆ ನೆಕ್ಸ್ಟು ಅಲ್ಲಿ ಏನು ಕೊಟ್ಟಾರು. ಹಾಗಾದರೆ ಪರಿಭ್ರಮಣ ಕ್ರಮ ಅಲ್ಲಿ ಎಷ್ಟು ಸಮಮಿತಿ ರೇಖೆಗಳಿರ್ತಾವಲ್ಲ ಅಷ್ಟು ಏನಪ್ಪ ಅಂತಂದರೆ ಪರಿಭ್ರಮಣ ಕ್ರಮ ಇರ್ತದೆ ಅಂತ ಹೇಳ್ಬೋದು. 6 ಸಲ ಇರ್ತದೆ. ಹಾಗಾದರೆ ಎಷ್ಟೆಷ್ಟು ಡಿಗ್ರಿಗೆ ಏನಪ್ಪ ಅಂತಂದರೆ ಆ ಪರಿಭ್ರಮಣ ಕ್ರಮ ಹೊಂತತಂದರೆ ಅಂದರೆ ಒಂದು ಚಿತ್ರ ಏನಪ್ಪ ಅಂದರೆ ನಿಯತ್ ಷಟ್ಭುಜಾಕೃತಿಯನ್ನು ಮತ್ತೊಂದು ನಿಯತ್ ಷಟ್ಭುಜಾಕೃತಿ ಅದರ ಮೇಲೆ ಇಟ್ಟಾಗ ಅದನ್ನು ತಿರುಗಿಸಿದಾಗ ಸೇಮ್ ಟು ಸೇಮ್ ಎಷ್ಟೆಷ್ಟು ಡಿಗ್ರಿಗೆ ಪಡ್ಕೋತಂದರೆ 60 ಡಿಗ್ರಿಗೆ ಪಡ್ಕೋತೈತಿ. ಎಷ್ಟು ಸಲ ಪಡ್ಕೋತೈತೆ ಹಂಗತ್ರ ಒಂದು ಪೂರ್ಣ ಸುತ್ತ ಹಾಯಲು 6 ಸಲ ಪಡ್ಕೋತೈತೆ. ಹಾಗಾದರೆ 6 ಪೂಜೆ 6 36 360 ಡಿಗ್ರಿ ಅಂತ ಹೇಳ್ಬೋದು ಪೂರ್ಣ ಸುತ್ತು. ಹಾಗಾದರೆ 60 ಡಿಗ್ರಿಗೆ ಒಮ್ಮೆ ಏನಪ್ಪ ಅಂದರೆ ತನ್ನ ಮೂಲ ರೂಪವನ್ನು ಪಡ್ಕೋತದೆ ಅಂತ ಹೇಳ್ಬೋದು. ಹಾಗಾದರೆ ಪರಿಭ್ರಮಣ ಕ್ರಮ ಎಷ್ಟು ಅಂತಂದರೆ 6, ಪರಿಭ್ರಮಣ ಕೋನ ಎಷ್ಟು ಅಂತಂದರೆ 60 ಡಿಗ್ರಿ ಅಂತ ಹೇಳ್ಕೋಬೋದು. ಅರ್ಥ ಆಯ್ತು ಮಕ್ಕಳೇ. ನೆಕ್ಸ್ಟ್ ಮಕ್ಕಳೇ ಇಲ್ಲಿ ವೃತ್ತದಲ್ಲಿ ವೃತ್ತ ಕೇಂದ್ರ ನಿಮಗೆ ಗೊತ್ತೇ ಇದೆ, ಅದೇನು ಹೇಳಬೇಕಾಗಿಲ್ಲ. ಹಾಗಾದರೆ ಪರಿಭ್ರಮಣ ಕ್ರಮ ಅಸಂಖ್ಯಾತ ಅದನ್ನು ಹೇಳಿದ್ದೇನೆ 12.2ರಲ್ಲಿ. ಇನ್ನು ಪರಿಭ್ರಮಣ ಕೋನ ಏನಪ್ಪ ಅಂದರೆ ಯಾವುದೇ ಕೋನ ಅಂದರೆ ನೀವು ಹೆಂಗೆ ಸಮಮಿತಿ ರೇಖೆಗಳನ್ನು ಹೇಳ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗೋ ಕೋನಗಳು. ಓಕೆ, ವೃತ್ತ ಕೇಂದ್ರ ಎಲ್ಲಿ ಇರುತ್ತೆ ಅಲ್ಲೇ ಸೇಮು. ಪರಿಭ್ರಮಣ ಕ್ರಮ ಏನಪ್ಪ ಅಂದರೆ 1 ಸಲ 360 ಡಿಗ್ರಿಗೆ 1 ಸಲ ಅಷ್ಟೇ, ಅದು ಸೇಮ್ ಟು ಸೇಮ್ 1 ಸಲ ಅಷ್ಟೇ ಏನಪ್ಪ ಅಂದರೆ ತನ್ನ ಮೂಲ ರೂಪವನ್ನು ಪಡ್ಕೋತೈತಿ. ಹಾಗಾದರೆ ಅದರ ಕೋಣ ಎಷ್ಟು ಅಂದರೆ 360 ಡಿಗ್ರಿಗೆ ತನ್ನ ಮೂಲ ರೂಪವನ್ನು ಪಡ್ಕೋದು 1 ಸಲ ಪಡ್ಕೋದ್ರಿಂದ ಅದರ ಎಷ್ಟು ಡಿಗ್ರಿಗೆ ಅಂತಂದರೆ 360 ಡಿಗ್ರಿಗೆ ಪರಿಭ್ರಮಣ ಕ್ರಮ ಎಷ್ಟು ಅಂತಂದರೆ 1 ಅಂತ ಹೇಳ್ಕೋಬೋದು.
ಅರ್ಥ ಆಯ್ತು ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಇದನ್ನು ಈ ಒಂದು ಅಭ್ಯಾಸವನ್ನು ಬಿಡಿಸೋಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ಅಭ್ಯಾಸ 12.2ರಲ್ಲಿ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿರಿ ಅಂದ್ರೆ ಅದರಾಗ ಪರಿಭ್ರಮಣ ಕೇಂದ್ರ ಯಾವುದು, ಪರಿಭ್ರಮಣ ಕ್ರಮ ಹೇಗೆ, ಪರಿಭ್ರಮಣ ಕೋನ ಯಾವ ರೀತಿ ಇರುತ್ತೆ ಅಂತ ಎಲ್ಲ ನಿಮ್ಗೆ ಬಿಡಿಸಿ ಹೇಳಿದ್ದೀನಿ. ಹಾಗಾದರೆ ನೆಕ್ಸ್ಟ್ ಇಲ್ಲಿ 5ನೇ ಪ್ರಶ್ನೆಯನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು 5ನೇ ಪ್ರಶ್ನೆಯನ್ನು. ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿ ಮತ್ತು ರೇಖಾ ಸಮಮಿತಿಯನ್ನು ಹೊಂದಿರುವ ಚತುರ್ಭುಜಗಳನ್ನು ಹೆಸರಿಸಿ. ಏನಂತ ಕೇಳ್ತಾರೆ ಅವರು, ಅರ್ಥ ಮಾಡ್ಕೋಬೇಕು. ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿ ಮತ್ತು ರೇಖಾ ಸಮಮಿತಿ ಹೊಂದಿರುವ ಚತುರ್ಭುಜವನ್ನು ಹೆಸರಿಸಿ ಅಂತಾರೋ. ಅದನ್ನು ಉದಾಹರಣೆ ಕೊಡೋಣ. ಇಲ್ಲಿ ನೋಡ್ಬೋದು ಮಕ್ಕಳೇ, ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಏನಪ್ಪ ಅಂದರೆ ಸಮಮಿತಿ ಕ್ರಮ ಮತ್ತು ಏನಪ್ಪ ಅಂತಂದರೆ ಮತ್ತೇನು ಕೇಳಿದಾರೆ ಅವರು, ಪರಿಭ್ರಮಣ ಸಮಮಿತಿ ಮತ್ತು ರೇಖಾ ಸಮಮಿತಿಯನ್ನು ಕೇಳಿದರು. ಹಾಗಾದರೆ ಇಲ್ಲಿ ಚೌಕ ಮತ್ತು ಆಯತ ಅಂತ ಹೇಳ್ಬೋದು. ಇಲ್ಲಿ ಸಮಮಿತಿ ಎಷ್ಟು ಬರ್ತದೆ ಅಂತಂದರೆ ಚೌಕದೊಳಗೆ 4, ಆಮೇಲೆ ಏನಪ್ಪ ಅಂದರೆ ಆಯತದೊಳಗೆ 2 ಬರ್ತಾವೆ, ಆಮೇಲೆ ಏನಪ್ಪ ಅಂದರೆ ಪರಿಭ್ರಮಣ ಕ್ರಮನೂ ಏನಪ್ಪ ಅಂದರೆ 4, ಇಲ್ಲಿ 2 ಅಂತ ಬರ್ತಾವೆ. ಓಕೆ, ಹಾಗಾದರೆ ಇದು 5ನೇ ಪ್ರಶ್ನೆಗೆ ಏನಪ್ಪ ಅಂದರೆ ಚೌಕ ಮತ್ತು ಆಯತ ಅಂತ ನೀವು ಉತ್ತರವನ್ನು ಹೇಳ್ಕೋಬೋದು. ನೆಕ್ಸ್ಟ್ ನಾವು 6ನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತ. 6ನೇ ಪ್ರಶ್ನೆಯನ್ನು ಇಲ್ಲಿ ನೋಡ್ಬೋದು ಮಕ್ಕಳೇ ನೀವು. 6ನೇ ಪ್ರಶ್ನೆ, ಕೇಂದ್ರದ ಸುತ್ತ 60 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ, ಒಂದು ಕೇಂದ್ರ ಬಿಂದುವಿನಲ್ಲಿ ಇಟ್ಟುಕೊಂಡು ಒಂದು ಚಿತ್ರದ ಒಂದು ಆಕೃತಿಯ ಕೇಂದ್ರದಲ್ಲಿಟ್ಟು 60 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಚಿತ್ರ ಒಂದು ಮೂಲ ಸ್ಥಾನದಲ್ಲಿದೆಯೇ ಅಂತ ಕಾಣುತ್ತದೆ. ಅಂದರೆ ಮೂಲರೂಪವಾಗಿದ್ದ ಬಡ್ಕೊಂತ ಹೇಳ್ತಾನೆ ನಾನು. ಮೂಲ ಸ್ಥಾನದಲ್ಲಿದೆ ಅಂತಂದರೆ 60 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗೂ ಅದು ತನ್ನ ಮೂಲ ರೂಪವನ್ನು ಪಡ್ಕೊಂಡಿರಬೇಕು. ಹೌದಾ? ಇನ್ನುಳಿದ ಯಾವ ಕೋನಗಳಲ್ಲಿ ಚಿತ್ರವು ಹೀಗೆ ಕಾಣುತ್ತದೆ ಅಂದರೆ ಇನ್ನುಳಿದ ಯಾವ ಕೋನಗಳಲ್ಲಿ ಏನಪ್ಪ ಅಂದರೆ ಚಿತ್ರವು ಈ ರೀತಿ ಕಾಣುತ್ತದೆ ಅಂತ ಕೇಳಿದಾರೋ. ಹಾಗಾದರೆ ನಾವು ಇಲ್ಲಿ ಉದಾಹರಣೆ ಕೊಡ್ಕೋಬೋದು. ಯಾವ ರೀತಿ ಅಂತಂದರೆ ಇಲ್ಲಿ 6ನೇದ್ದು ಷಟ್ಭುಜಾಕೃತಿಯಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು. ಹಾಗಾದರೆ ಷಟ್ಭುಜಾಕೃತಿಯಲ್ಲಿ ಎಷ್ಟು ಸಲ ಕಾಣ್ತದಪ್ಪ ಅಂತಂದರೆ ಆ ಒಂದು ಚಿತ್ರ ತನ್ನ ಮೂಲ ರೂಪವನ್ನು 360 ಡಿಗ್ರಿ ಮುಟ್ಟಬೇಕಂತಂದರೆ ಎಷ್ಟು ಸಲ ತನ್ನ ಮೂಲ ರೂಪವನ್ನು ಪಡ್ಕೋತದಂದ್ರೆ 6 ಸಲ ಅದು ಪಡ್ಕೋತೈತಿ. ಹೌದಾ? 60 ಡಿಗ್ರಿಗೊಮ್ಮೆ, 120 ಡಿಗ್ರಿಗೊಮ್ಮೆ, 180 ಡಿಗ್ರಿಗೊಮ್ಮೆ, 249 ಡಿಗ್ರಿಗೆ, 300 ಡಿಗ್ರಿಗೆ, 360 ಡಿಗ್ರಿಗೆ. ಈಗ ನಾವು ಏನಪ್ಪ ಅಂದರೆ ಷಟ್ಭುಜಾಕೃತಿಯನ್ನು ಮತ್ತೊಂದು ಷಟ್ಭುಜಾಕೃತಿಯ ಮೇಲೆ ಇಟ್ಟು ತಿರುಗಿಸಿದಾಗ ಏನಾಗತ್ತಂದರೆ ಸೇಮ್ ಟು ಸೇಮ್ ತನ್ನ ಮೂಲ ರೂಪವನ್ನು ಕೆಳಗಿನ ಚಿತ್ರ ಮೇಲಿನ ಚಿತ್ರ ಎರಡೂ ಏನಪ್ಪ ಅಂದರೆ ಸಮ್ಮಿಳಿತ ಆಗ್ಬೇಕು. ಹಂಗೆ ಎಷ್ಟು ಸಲ ಆಕತ್ತಂದ್ರೆ 360 ಡಿಗ್ರಿ ಮುಟ್ಟೋಕ್ಕಿಂತ ಮುಟ್ಟು ಮಟ್ಟ 6 ಸಲ ತನ್ನ ಮೂಲ ರೂಪವನ್ನು ಪಡ್ಕೋತದಂತ ಹೇಳ್ಕೋಬೋದು. ಅದಕ್ಕೆ ಷಟ್ಭುಜಾಕೃತಿ ಉದಾಹರಣೆ. ಎಷ್ಟೆಷ್ಟು ಡಿಗ್ರಿಗೆ ಅಂತಂದಾಗ ಇಲ್ಲಿ ಏನಪ್ಪ ಅಂದರೆ 120 ಡಿಗ್ರಿ, 60 ಡಿಗ್ರಿಗೊಮ್ಮೆ, ಆಮೇಲೆ ಏನಪ್ಪ ಅಂದರೆ 120 ಡಿಗ್ರಿ, ಆಮೇಲೆ 180 ಡಿಗ್ರಿ, 240 ಡಿಗ್ರಿ, 300 ಡಿಗ್ರಿ, 360 ಡಿಗ್ರಿ. ಅರ್ಥ ಆಯ್ತು ಮಕ್ಕಳೇ? ಇದು 6ನೇ ಪ್ರಶ್ನೆಗೆ ಉದಾಹರಣೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ನಾವು 7ನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ ನೋಡ್ಬೋದು ಮಕ್ಕಳೇ 7ನೇ ಪ್ರಶ್ನೆ. ಪರಿಭ್ರಮಣ ಕೋನವು 1ನೇದು 45 ಡಿಗ್ರಿ, 2ನೇದು 17 ಡಿಗ್ರಿ ಇದ್ದಾಗ ಕ್ರಮ 1ಕ್ಕಿಂತ ಹೆಚ್ಚು ಇರುವ ಪರಿಭ್ರಮಣ ಸಮಮಿತಿಯನ್ನು ನಾವು ಪಡೆಯಬಹುದೇ? ಪರಿಭ್ರಮಣ ಕ್ರಮವನ್ನು ಏನಪ್ಪ ಅಂತಂದರೆ ಒಮ್ಮೆ 45 ಡಿಗ್ರಿ 17 ಡಿಗ್ರಿ ಇದ್ದಾಗ 1ಕ್ಕಿಂತ ಹೆಚ್ಚನ್ನು ಪಡ್ಕೋಬೋದಾ ಅಂತ ಕೇಳಿದಾರೆ ಅವರು. ಹೌದಾ? ಅದನ್ನು ಯಾವ ರೀತಿ ಬಿಡಿಸೋಣ ಅಂತ ಇಲ್ಲಿ ನೋಡ್ಕೋಣ. 6ನೇದ್ದು 7ನೇದ್ದು ಇಲ್ಲಿ 360 ಡಿಗ್ರಿ ಇದೆ. ಓಕೆ, ಹಾಗಾದ್ರೆ ಈ 360 ಡಿಗ್ರಿ ಐತಲ್ಲ ಪೂರ್ಣ ಕೋನ, ಅದನ್ನು 45 ಡಿಗ್ರಿಯಿಂದ ಭಾಗಿಸ್ತಾನೆ. ಭಾಗಿಸಿದಾಗ ಏನಾಗಂದರೆ 45 ಒಂದೇ 45 ಎಂಟ್ಲೆ 360. ಹಾಗಾದರೆ ಈ ಒಂದು ವೃತ್ತದಲ್ಲಿ ಸುಮಾರು ಏನಪ್ಪ ಅಂದರೆ 8 ಸಮಮಿತಿ ರೇಖೆಗಳನ್ನು ಎಳ್ಕೋತಾನೆ ನಾನು. ಹೌದಾ? ಹಾಗಾದರೆ 8 ಸಮಮಿತಿ ರೇಖೆಗಳನ್ನು ಎಳ್ಕೊಂಡೆ. 360 ಡಿಗ್ರಿನ 8 ಭಾಗ ಮಾಡ್ಕೊಂಡೆ. ಹಾಗಾದರೆ ಒಂದೊಂದು ಭಾಗ ಎಷ್ಟು ಡಿಗ್ರಿ ಇದಾವೆ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ 7ನೇ ಪ್ರಶ್ನೆ ಇನ್ನೊಮ್ಮೆ ನೋಡ್ಕೋಬೋದು. 45 ಡಿಗ್ರಿಗೆ ಇಲ್ಲಿ 360 ಡಿಗ್ರಿ ಒಂದು ಪೂರ್ಣ ಕೋನ. ಓಕೆ, ಇದನ್ನೇ ಏನು ಮಾಡ್ತಾನೆ ಅಂದರೆ 45ರಲ್ಲೇ ಭಾಗಿಸ್ತಾನೆ ನಾನು. ಹಾಗೆ 45ರಲ್ಲಿ ಯಾಕೆ ಭಾಗಿಸ್ತಾನೆ? ಆ 45 ಡಿಗ್ರಿ ಇಟ್ಕೊಂಡು ನೀನು ಎಷ್ಟು ಸಮಮಿತಿ ಕ್ರಮವನ್ನು ರಚನೆ ಮಾಡ್ಬೋದು ಅಂತ ಕೇಳ್ತಾರೆ, ಅಥವಾ ಕೋನವನ್ನು ರಚನೆ ಮಾಡ್ಕೋಬೋದು ಅಂತ ಕೇಳ್ತಾರೆ. 45 ಒಂದೇ 45 ಎಂಟ್ಲೆ 8 ಸಲ. ಹಾಗಾದರೆ ಈ ವೃತ್ತದಲ್ಲಿ ಏನಪ್ಪ ಅಂತಂದರೆ ನಾನು 8 ಭಾಗ ಮಾಡ್ಕೋತೇನೆ. ಎಷ್ಟೆಷ್ಟು ಡಿಗ್ರಿವು? 45 ಡಿಗ್ರಿ 45 ಡಿಗ್ರಿ. ಹಾಗಾದರೆ ಮಾಡ್ಕೊಂಡಾಗ ಟೋಟಲ್ 8 ಭಾಗ ಆದಾಗ 360 ಡಿಗ್ರಿ ಆಯಿತು. ಓಕೆ, ಹಾಗಾದರೆ 45 ಡಿಗ್ರಿ ಇದ್ದಾಗ 1ಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮ ಹೊಂದಿದೆ. ಹಾಗಾದರೆ ಎಷ್ಟು ಪರಿಭ್ರಮಣ ಸಮಮಿತಿ ಕ್ರಮ ಹೊಂದಿದೆ ಅಂತಂದರೆ 8 ಪರಿಭ್ರಮಣ ಸಮಮಿತಿ ಕ್ರಮವನ್ನು ಹೊಂದಿದೆ 45 ಡಿಗ್ರಿ ಇದ್ದಾಗ. ಹಾಗಾದರೆ 1ಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮ ಕಂಡು ಬಂತಲ್ಲ.
ಯಾಕಂದರೆ ಒಂದಕ್ಕಿಂತ ಹೆಚ್ಚಿಗೆ ಇದ್ದಾರೆ. ಈ ವೃತ್ತದಲ್ಲಿ 45 ಡಿಗ್ರಿಯನ್ನು ಉಪಯೋಗ ಮಾಡ್ಕೊಂಡು 360 ಒಳಗೆ ಎಷ್ಟು ಪರಿಭ್ರಮಣ ಸಮಮಿತಿ ಕ್ರಮ ರಚನೆ ಮಾಡ್ಕೋಬೋದು ನಾವು? 8 ಪರಿಭ್ರಮಣ ಸಮಮಿತಿ ಕ್ರಮ ಅಂತ ರಚನೆ ಮಾಡ್ಕೋಬೋದು. ಒಂದಕ್ಕಿಂತ ಹೆಚ್ಚಾಯ್ತಲ್ಲ. ಹಾಗಾದರೆ ನೆಕ್ಸ್ಟ್ ಇನ್ನು 17 ಡಿಗ್ರಿ ಹೌದಾ ಇಟ್ಕೊಂಡು ರಚನೆ ಮಾಡ್ರಿ ಅಂತಂದರು. ಆ 17 ಡಿಗ್ರಿ ಇಟ್ಕೊಂಡು ರಚನೆ ಮಾಡೋಕೆ ನಮಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದರೆ ಈ 360 ಡಿಗ್ರಿ ಯಾವುದೇ ಒಂದು ನೀವು ಕೋನದಿಂದ ಭಾಗಿಸಿದಾಗ ಕೊಟ್ಟಂಥ 17 ಡಿಗ್ರಿ ಕೊಟ್ಟಾರಂತ ಅನ್ಕೋರಿ, ಅದರಿಂದ ಭಾಗಿಸಿದಾಗ ಅದು ಸಂಪೂರ್ಣವಾಗಿ ನಿಶೇಷವಾಗಿ ಭಾಗ ಹೋಗ್ಬೇಕು. ಆ ನಿಶೇಷವಾಗಿ ಭಾಗ ಹೋದಾಗ ಮಾತ್ರ ಏನಪ್ಪ ಅಂದರೆ 360 ಡಿಗ್ರಿಯನ್ನು ಏನಪ್ಪ ಅಂದರೆ ಒಂದು ಸಮಮಿತಿ ಕ್ರಮವನ್ನು ಅಂದರೆ ಸಮಮಿತಿ ರೇಖೆಗಳನ್ನು ಸಮನಾಗಿ ಹಂಚಬಹುದು, ಇಲ್ಲ ಅಂದರೆ ಬರಂಗಿಲ್ಲ. ಹಾಗಾದರೆ ಇದು ಭಾಗ ಹೋಗದೇ ಇರೋ ಕಾರಣ, ನಿಶೇಷವಾಗಿ ಭಾಗ ಹೋಗದೇ ಇರೋ ಕಾರಣ ಈ 17 ಡಿಗ್ರಿ ಇಟ್ಕೊಂಡ 360 ಡಿಗ್ರಿ ಒಳಗೆ ಪರಿಭ್ರಮಣ ಸಮಮಿತಿ ಕ್ರಮವನ್ನು ಎಳೆಯಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಇಷ್ಟು ಇದು ಅಭ್ಯಾಸ 12.3ಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದರೆ ಉತ್ತರಗ ಅಂತ ಹೇಳ್ಬೋದು. ಇನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮುಂದಿನ ಒಂದು ಪಾಠವನ್ನು ನೋಡೋಣ, ಯಾವುದಿದೆ ಅದನ್ನು. ಓಕೆ, ಹಾಗಾದರೆ ಇಲ್ಲಿವರೆಗೂ ಯಾರ್ಯಾರು ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊತ ಬರ್ತಾ ಇದ್ರಲ್ಲ, ದಯವಿಟ್ಟು ಏನಪ್ಪ ಅಂತಂದರೆ ಮತ್ತಷ್ಟು ನಮಗೆ ಸಬ್ಸ್ಕ್ರೈಬ್ ಹೆಚ್ಚು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾನೆ. ಅದೇ ರೀತಿ ಏನಪ್ಪ ಅಂದರೆ ಲೈಕ್ ಕೊಡಿ, ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಏನಪ್ಪ ಅಂದರೆ ಈ ವಿಡಿಯೋವನ್ನು ಈ ಅಭ್ಯಾಸ ಅಂದರೆ ಅಭ್ಯಾಸ 12.3 ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.